ಅಲ್ಲಿ ಸೇರಿರುವ ಎಲ್ಲರಿಗೂ ಹೇಳಿದರು, ನಿಮ್ಮ ಮನಸ್ಸಿನಲ್ಲಿ ಏನೇನು ಪ್ರಶ್ನೆ ಇದೆ ಅದನ್ನು ನೀವು ಬರೆದು ನಿಮ್ಮ ಜೇಬಲ್ಲಿ ಇಟ್ಟುಕೊಳ್ಳಿ. ನನಗೇನು ತೋರಿಸುವುದು ಬೇಡ. ನಿಮ್ಮ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳಿವೆ ಅದನ್ನು ಬರೆದು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ, ನಾವು ಅವುಗಳಿಗೆ ಉತ್ತರ ಕೊಡುತ್ತೇವೆ ಅಂತ ಸ್ವಾಮೀಜಿ ಹೇಳಿದ್ರು. ಅಲ್ಲಿಂದ ಶ್ರೋತೃಗಳೆಲ್ಲರೂ ಅದೇ ರೀತಿ ತಮ್ಮ ತಮ್ಮ ಪ್ರಶ್ನೆಗಳನ್ನು ಬರೆದು ಚೀಟಿಯಲ್ಲಿ ಬರೆದು ತಮ್ಮ ಜೇಬಲ್ಲಿ ಇಟ್ಟುಕೊಂಡ್ರು. ಸ್ವಾಮೀಜಿಯವರು ಒಬ್ಬನ ಮುಖ ನೋಡಿ, ನಿನ್ನ ಪ್ರಶ್ನೆ ಇದು, ಅದಕ್ಕೆ ಉತ್ತರ ಈ ರೀತಿ. ಇನ್ನೊಬ್ಬನಂತ ನೋಡ್ತೀವಿ, ನಿನ್ನ ಪ್ರಶ್ನೆ ಇದು, ಅದಕ್ಕೆ ಉತ್ತರ ಹೀಗೆ. ಈ ರೀತಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿರುತ್ತಾರೆ. ಸ್ವಾಮೀಜಿಯವರಲ್ಲಿ ಆ ಬಗೆಯ ಅತೀಂದ್ರಿಯ ಶಕ್ತಿ ಇರುತ್ತೆ. ಇನ್ನೊಂದು ಬಾರಿ ಲಂಡನ್ನಲ್ಲಿ ಇದ್ದಾಗಲೇ ಸ್ವಾಮಿ ಶಾರದಾನಂದರಿಗೆ ಬಹಳ ಕಾಯಿಲೆ ಬಂದು ಬಿಟ್ಟಿರುತ್ತೆ. ಕಾಯಿಲೆಯಿಂದ ಅವರು ಅಸಹಾಯಕರಾಗಿ ಬಿಟ್ಟಿರ್ತಾರೆ. ಅವರು ಸ್ವಾಮೀಜಿಯವರ ಪಾದಗಳ ಹತ್ತಿರ ಕುಳಿತುಕೊಂಡು, ದಯವಿಟ್ಟು ನನ್ನನ್ನು ಈ ದುಸ್ಥಿತಿಯಿಂದ ಪಾರು ಮಾಡು ಎಂದು ಕೇಳಿಕೊಳ್ತಾರೆ. ಸ್ವಾಮೀಜಿಯವರು ಕೇವಲ ತಮ್ಮ ಸಂಕಲ್ಪ ಮಾತ್ರದಿಂದ ಅವರನ್ನು ಕಾಯಿಲೆಯಿಂದ ಪಾರುಗಾಣಿಸ್ತಾರೆ. ಈ ಬಗೆಯ ಅತೀಂದ್ರಿಯ ಶಕ್ತಿ ಸ್ವಾಮೀಜಿಯವರಲ್ಲಿ ಇರುತ್ತೆ. ಅವರು ಅದನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಅವರು ಅದನ್ನು ಆದಷ್ಟು ಯಾರ ಮುಂದೆಯೂ ತೋರಿಸ್ತಾ ಇರಲಿಲ್ಲ. ಆದರೆ ಸ್ವಾಮೀಜಿಯವರಲ್ಲಿ ಈ ಮಟ್ಟದ ಅಲೌಕಿಕ ಶಕ್ತಿ ಇತ್ತು.